ನಾಮದೇವ್ ಅಂತ. ಈಗ ನಾವು ಇಲ್ಲಿ ಬಂದಾಗ ನಾವು ಹೊರಡೆ ಕಳಿಸ್ತೀವಿ. ಈಗ ಇದ್ರ ಬಗ್ಗೆ ಏನಿಲ್ಲ, ಅದು ಪಕ್ಕದಲ್ಲಿ ಕಾಡಿರೋ ಕಾರಣಕ್ಕಾಗಿ ದಾರಿ ತೆಗ್ರ ನೈಟ್ ಎತ್ತೋ ಬಂದೈತೆ. ಅದೇ ಕಾಲ್ ಮಾಡಿದ್ರು, ಕಾಲ್ ಮಾಡಿದ ತಕ್ಷಣ ಬಂದ್ವಿ, ರೆಸ್ಕ್ಯೂ ಮಾಡ್ಕೊಂಡು ಹೋದು ಕುಂಬಳನಹಳ್ಳಿ ಫಾರೆಸ್ಟ್ ನಲ್ಲಿ ಬಿಟ್ಬಿಡ್ತೀವಿ. ಹಾ, ಬಿಡ್ತೀವಿ. ಬಿಡೋದು ವಿಡಿಯೋ ಮಾಡ್ಕೊಂಡಿರ್ತೀವಿ. ಸರ್, ಇದು ಬೆಳಗ್ಗೆ ನಾರ್ಮಲ್ ಆಗಿ ನಮ್ಮ ಮನೆ ಹತ್ರ ನಾಯಿಗಳು ಜಾಸ್ತಿ ಇತ್ತು. ಆ ಕಡೆ ರಾಜ್ ಕಾಲುವೆಯಲ್ಲಿ ಏನಾಗಿದೆ, ಗಿಡ ಕಸ ಎಲ್ಲ ತುಂಬಾ ಬೆಳ್ಕೊಂಡ್ಬಿಟ್ಟಿತ್ತು. ನಾಯಿಗಳು ಜಾಸ್ತಿ ಬೊಗಳ್ತಾ ಇತ್ತು. ಏನ್ ಈ ತರ ಬೊಗಳ್ತಾ ಇದೆ ಓಡ್ಸೋರ ಅಂತ ಹೋದ್ರೆ ಅಲ್ಲಿ ನೋಡಿದ್ರೆ ನಾಯಿಗಳಲ್ಲ ಅಂತ ಬತ್ ನೋಡಿದ್ರೆ ಇದು ಮಚ್ಚೆ ಎಲ್ಲ ಡಾಟ್ಸ್ ಇತ್ತು. ನನ್ ನೋಡಿ ಏನಿದು ಜಿಂಕೆ ತರ ಇದೆ ಅಂತ ಒಂದು ಅನುಮಾನ ಬಂತು. ಮತ್ತೆ ಹತ್ರ ಹೋಗಿ ಫೋಟೋ ಎಲ್ಲ ಇಟ್ಕೊಂಡು ನೋಡಿದ್ರೆ ಜಿಂಕೆನೇ ಇತ್ತು. ಮತ್ತೆ ಸಡನ್ ಆಗಿ ಎಲ್ಲಿಂದ ಬಂತೇನು ಅಂತ ಗೊತ್ತಾಗಿಲ್ಲ. ಮತ್ತೆ ಫಾರೆಸ್ಟ್ ಅವ್ರ ನಂಬರ್ ಇಟ್ಕೊಂಡು ಸಡನ್ ಆಗಿ ಅವ್ರು ಫೋನ್ ಮಾಡಿದೆ, ಸೋಮನಾಥ್ ಅಂತ ಅವರು. ಮತ್ತೆ ಅವರು ಅವಾಗ ತಕ್ಷಣಕ್ಕೆ ಟೀಮ್ ಕಳ್ಸ್ಕೊಟ್ರಿ ಇವ್ರನ್ನ ರೆಸ್ಕ್ಯೂ ಮಾಡಕ್ಕೆ. ಸರ್, ಇದು 4 ದಿನ ಹೇಳ್ತಿದ್ದಾರೆ, ಬಟ್ ಎಲ್ಲ ಯಾವ ಮಾಹಿತಿ ಕೊಟ್ಟಿಲ್ಲ. ನಾವು ಅಲ್ಲಿದ್ವಿ, ಇಲ್ಲ ಆ ಕಡೆ ನಾವು ಹುಡುಕ್ತಾ ಇದ್ವಿ. ಆ ಕಡೆಯಿಂದ ಹುಡ್ಕೋವಾಗ ಆ ಕಡೆ ತಪ್ಪಿಸ್ಕೊಂಡು ಈಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಇವತ್ತು ಬೆಳಗ್ಗೆ ಇವ್ರು ಕಾಲ್ ಮಾಡಿದ್ರು, ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇವ್ರು ಮಾಹಿತಿ ಕೊಟ್ಟಿದ್ರೆ ಬಂದ್ವಿ, ರೆಸ್ಕ್ಯೂ ಮಾಡಿದೀವಿ. ಇನ್ಫಾರ್ಮೇಶನ್ ಕೊಟ್ರೆ ಫಾರೆಸ್ಟ್ ಅವ್ರಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಯಾಕಂದ್ರೆ ನಾವು ಇನ್ಫಾರ್ಮ್ ಮಾಡ್ಬೇಕು ಫಾರೆಸ್ಟ್ ಅವ್ರಿಗೆ. ಇದು ಬಂದ ತಕ್ಷಣ ನಾನೇ ಸರ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ. ಒಳ್ಳೇದು ಸರ್, ಒಳ್ಳೇದಾಯ್ತು. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಏನಿಲ್ಲ ಸರ್, ಥ್ಯಾಂಕ್ ಯು. ಏನಂದ್ರೆ ಇವಾಗ ಅದನ್ನ ರಕ್ಷಣೆ ಮಾಡಿದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಕಾಡು ಪ್ರಾಣಿ ಪಾಪ ಹಿಂಗ್ ತಪ್ಸ್ಕೊಂಡ್ ಬಂದಿರುತ್ತೆ ನೈಟ್ ರಾತ್ರಿ. ಅದು ಒಂಥರ ಹೆಂಗಿದೆ ಅಂದ್ರೆ ಖುಷಿ ಆಗ್ತಾ ಇದೆ ಸರ್. ಅದೇ ಜಿಂಕೆ ಹಿಡ್ಕೊಂಡಿದೀವಿ, ರೆಸ್ಕ್ಯೂ ಮಾಡಿದೀವಿ. ಅಂತ ಹೇಳ್ತಿದ್ದಾರೆ. 4 ದಿನ ಇನ್ನು ಅಲ್ಲಿ ಮೇಯ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಅವ್ರು ಮೀಡಿಯಾದವರು ವಿಡಿಯೋ ಮಾಡ್ಕೊಳ್ತಿದ್ದಾರೆ ಸರ್. ನಾನು ಹೊರಗೆ ಮೈಕ್ ಹಾಕಿ ಮೈಕ್ ಹಾಕಿ ಇದನ್ನ ತಗೋತಾ ಇದ್ದಾರೆ, ವಿಡಿಯೋ ಕೇಳ್ತಾರೆ. 1.5 ವರ್ಷ ಆಗಿದೆ. ಜಿಂಕೆ ಅದು ಹೆಂಗ್ ರೆಸ್ಕ್ಯೂ ಮಾಡಿದ್ರಿ, ಏನ್ ಮಾಡಿದ್ರಿ? ಚೆನ್ನಾಗೈತೆ ಸರ್. ಆಟೋ ತರ್ತಾ ಇದ್ವಿ. ನಾಡಕ್ಕೆ ಒಳಗೆ ಬರಕ್ ಏನ್ ಕಾರಣ? ಟೌನ್ ಒಳಗಡೆ ಬರಕ್ ಏನಂದ್ರೆ ಈ ಕಾಡನ್ನೆಲ್ಲ ನಾಶ ಮಾಡಿ ನಾವೇ ಕಾರಣ ಅದಕ್ಕೆ. ಫಸ್ಟ್ ಆಫ್ ಆಲ್ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗ್ತಿರೋದೇ ನಮ್ಮಿಂದ. ಯಾಕಂದ್ರೆ ನಾವು ಇರೋ ಕಾಡನ್ನೆಲ್ಲ ಕಡ್ದು ಇವಾಗ ಎಕ್ಸಾಂಪಲ್ ಬೈಪಾಸ್ ಆಚೆ ಹೋದ್ರೆ ಎಷ್ಟೊಂದು ತೋಪಿತ್ತು, ಮಾವಿನ ತೋಪು ಎಲ್ಲ ಫಸ್ಟ್. ಅವಾಗಂದ್ರೆ ಅಲ್ಲೇ ಮೇಯ್ಕೊಂಡು ಆರಾಮಾಗಿತ್ತು. ನಾವೇನ್ ಮಾಡ್ತಾ ಇದೀವಿ, ರಿಯಲ್ ಎಸ್ಟೇಟ್ ಇವ್ರಿಗೆ ನಮ್ಮ ಇದನ್ನೆಲ್ಲ ಆಸ್ತಿನ ಮಾರ್ಕೊಂಡು ಅವರು ಎಸ್ಟೇಟ್ ಮಾಡ್ತಾ ಕಾಡ್ ಚಿಕ್ಕದಾಗ್ತಾ ಇದೆ. ಅದರಿಂದ ಅದಕ್ಕೆ ಎಲ್ಲಿ ಹೋಗೋಕೆ ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ಬೈಪಾಸ್ ಅಲ್ಲಿ ಬಂದ್ರೆ ಆ ಕಡೆ ಗಂಗಾ ಭೈರೇಶ್ವರಿ ಬಾರ್ ಎಲ್ಲ ಇದೆ. ಅಲ್ಲೆಲ್ಲ ಕ್ರಿಕೆಟ್ ಆಡಕ್ ಹೋಗ್ತೀವಿ ನಾವು. ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಅದೆಲ್ಲ ಫಸ್ಟ್ ಕಾಡ್ ತರ ಇತ್ತು, ತೋಪ್ ಇತ್ತು, ಎಲ್ಲ ಇತ್ತು. ಅವಾಗ ಅಲ್ಲೇ ಇತ್ತು. ಇವಾಗ ಅದಕ್ಕೆ ಇರಕ್ ಜಾಗ ಇಲ್ಲ. ಅದಕ್ಕೆ ಅದು ಈ ತರ ದಾರಿ ತಪ್ಪಿ ಬರ್ತಾ ಇದೆ ಟೌನ್ಗೆಲ್ಲ. ಫಾರೆಸ್ಟ್ ಅವ್ರು ಯಾರು ಬಂದಿದ್ರಲ್ಲ? ವಾಚರ್ ನಾಮದೇವ್. ನಾಮದೇವಾ ವಾಚರ? ಹಾ, ರಘುಪತಿ ಬಸವ. ನಿಮ್ದು ಏನೋ ವಾಚರ್? PCP. ನಮ್ ವಾಚರ್ ಅರಣ್ಯ ವೀಕ್ಷಕ. ಅರಣ್ಯ ವೀಕ್ಷಕನಾ? PCP. ಹಾ, ಬಸವರಾಜ್. ನಿಮ್ದು ಅದೇನಾ? ಹಾ, PCP. ಯಾರು ಹಿಡಿದಿದ್ದಿಲ್ಲ? ಇಲ್ಲ, ನಾವೇ ಹಿಡಿದ್ರು. ನಮ್ಮ ಮನೆ ಹತ್ರ ಇತ್ತು. ಮಾಡಿದ ಫಾರೆಸ್ಟ್ ಅವ್ರಿಗೆ ಅವ್ರು ಬಂದು ಮತ್ತೆ ಮಹೇಶ್. ಕಾರಣ ಯಾರು? ಹಲೋ.